ಬನ್ನಿ ಈ ಕಾಯಿಂದ ಒಂದು ಅದ್ಭುತವಾದ ರೆಸಿಪಿ ಮಾಡೋಣ. ಈ ಕಾಯಿಗೆ ನಿಮ್ಮ ಊರ ಕಡೆ ಏನಂತ ಹೆಸರು ಇಟ್ಟು ಕರೀತಾರೆ ಕಮೆಂಟ್ ಮುಖಾಂತರ ತಿಳಿಸಿ. ಕೊನೆಗೆ ಈ ಕಾಯಿನ ನಮ್ಮೂರ ಕಡೆ ಏನಂತ ಕರೀತಾರೆ ಅಂತ ಕೊನೆಯಲ್ಲಿ ನಾನು ತಿಳಿಸ್ತೀನಿ. ಏನಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇದನ್ನು ಶುರು ಮಾಡೋಣ ರೆಸಿಪಿನ. ನೋಡಿ, ಈ ಕಾಯಿನೆಲ್ಲ ಈ ರೀತಿ ಕುಟ್ಕೋಬೇಕು. ಈ ಥರ ಜಜ್ಜಿ ಅದರೊಳಗಿರೋ ಬೀಜ ಎಲ್ಲ ತೊಳಿಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಜಜ್ಕೋಬೇಕು. ಈ ಥರ ಜಜ್ಜಿ ಪ್ರತಿಯೊಂದನ್ನು ನೀಟಾಗಿ ಜಜ್ಜಬೇಕು, ಇಲ್ಲಾಂದರೆ ಬೀಜ ಇರೋದ್ರಿಂದ ಕಹಿ ಬರುತ್ತೆ. ನೋಡಿ, ಈ ಥರ ಜಜ್ಕೊಂಡು ನೋಡಿ ಎಷ್ಟು ಬೀಜ ಇದೆ. ಇದೆಲ್ಲ ತೊಳೆದ್ರೆ ನೀಟಾಗಿ ಹೋಗುತ್ತೆ. ಎಲ್ಲನೂ ಇದೇ ಥರ ಜಜ್ಕೊಳ್ಳೋಣ. ನೋಡಿ, ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳೆಯೋಣ. ನೋಡಿ ಎಷ್ಟು ಬೀಜ ಇದೆ. ಇದನ್ನೆಲ್ಲ ತೊಳೆದ್ರೆ ಅದೇ ರೀತಿ ಬೀಜಗಳು ಹೆಚ್ಚಿಗೆ ಬರುತ್ತೆ, ಇಲ್ಲಾಂದ್ರೆ ಕಹಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಕಸ ಬಂದಿದೆ. ತೊಟ್ಟೆಲ್ಲ ಬಿಡಿಸ್ಕೊಂಡು ಬೀಜ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ. ಈಗ ಬನ್ನಿ ತೊಳೆಯೋಣ. ಈ ಥರ ನಲ್ಲಿ ತೊಳೆದ್ರೆ ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ ಬೀಜ ಎಲ್ಲ ಹೇಗೆ ಬರ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ತೊಳೆದಿದ್ದೀನಿ. ಈ ಥರ ನೀಟಾಗಾದರೆ ಬೀಜಗಳೆಲ್ಲ ಹೋಗುತ್ತೆ. ಈಗ ರೆಡಿ ಮಾಡೋಣ ಬನ್ನಿ. 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಅರಿಶಿನ, 1 ಸ್ಪೂನ್ ಎಣ್ಣೆ, 2 ವಿಷಲ್ ಕೂಗಿಸ್ಕೊಳ್ಳೋಣ. 1 ಹಿಡಿಯಷ್ಟು ಕಾಯಿ, 2 ಈರುಳ್ಳಿ, 4 ಟೊಮೆಟೊ, ಸಾಂಬಾರು ಪುಡಿ. ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. 1 ಅರ್ಧ ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಜಜ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿದ್ವಲ್ಲ, ಜಜ್ಜಿ ತೊಳೆದಿಟ್ಕೊಂಡಿದ್ವಲ್ಲ ಸುಂಡೆಕಾಯಿ ಹಾಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿರೋ ತರಕಾರಿಗಳು ಹಾಕೊಳ್ಳೋಣ. ಈಗ ಇದಕ್ಕೆ ಆಲೂಗೆಡ್ಡೆ, ನೀವು ಇದೇ ತರಕಾರಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ಹಾಕ್ಕೊಳ್ಳಿ. ಮತ್ತು ಬೀನ್ಸು ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಹಾಕ್ಕೊಳ್ಳೋಣ ಅದನ್ನು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದಕ್ಕೆ ಎಷ್ಟು ಗಟ್ಟಿ ಬೇಕೋ ನಿಮಗೆ, ತೆಳುವು ಗಟ್ಟಿ ಎಷ್ಟು ಬೇಕೋ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸ, ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ಬದನೆಕಾಯಿ. ನೋಡಿ, ನೀವು ಇದೇ ತರಕಾರಿ ಹಾಕೋಬೇಕು ಅದೇ ತರಕಾರಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ತರಕಾರಿ ಹಾಕ್ಕೊಳ್ಳಿ. ಅದ್ಭುತವಾಗಿರುತ್ತೆ ರೆಸಿಪಿ. ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಬೇಯಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಯಾರೆಲ್ಲ ಈ ಕಾಯಿ ಹಾಕಿ ಸಾಂಬಾರು ಮಾಡಿದ್ದೀರಾ, ಯಾರಿಗೆಲ್ಲ ಈ ಕಾಯಿ ಇಷ್ಟ ಕಮೆಂಟ್ ಮಾಡಿ. ನಿಮ್ಮೂರ ಕಡೆ ಈ ಕಾಯಿ ಏನಂತ ಹೆಸರು ಕರೀತಾರೆ ಕಮೆಂಟ್ ಮಾಡಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ. ಕೊನೆಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ, ಯಾಕೆಂದರೆ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅನ್ನದ ಜೊತೆ ಆಗ್ಬೋದು, ಮುದ್ದೆ ಜೊತೆ ಆಗ್ಬೋದು. ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಇದ್ರ ಜೊತೆನೇ ಅಂತಲ್ಲ, ರೊಟ್ಟಿ ಜೊತೆನೂ ಕೂಡ ತಿನ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ, ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ, ರುಚಿನೂ ಅದ್ಭುತವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ರೈಸ್ ಜೊತೆ ಆಗ್ಬೋದು, ಮುದ್ದೆ ಜೊತೆ ಆಗ್ಬೋದು, ಚಪಾತಿ ಜೊತೆ ಆಗ್ಬೋದು. ಸೂಪರ್ ಕಾಂಬಿನೇಷನ್ ಇರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಇದಕ್ಕೇನು ಹೆಸರು ಕೊಡ್ತೀರಾ ಕೊಡಿ. ನೋಡಿ, ಅನ್ನದ ಜೊತೆ ಒಂದು ಬಜ್ಜಿ ಇಟ್ಕೊಂಡು ನೆಂಚ್ಕೊ ತಿಂತಾಯಿರೋ ಸೂಪರಾಗಿರುತ್ತೆ. ಮುದ್ದೆ ಜೊತೆ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ನು. ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.